ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಹಾಕೊಂಡಿರುವಂತದ್ದು. ಈ ದೋಸ್ತಿ ಬೆನ್ನಲೇಗ ಎಚ್.ಡಿ. ಕುಮಾರಸ್ವಾಮಿ ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ. ಬಾಯಲ್ಲಿ ಜೈ ಶ್ರೀರಾಮ್, ಹೆಗಲ ಮೇಲೆ ಕೇಸರಿ ಶಾಲನ್ನ ಹಾಕಿ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ದೋಸ್ತಿ ಬೆನ್ನಲ್ಲೇ ಇದು ಕುಮಾರಸ್ವಾಮಿ ಹಿಂದುತ್ವ ಜಪವನ್ನ ಮಾಡ್ತಾ ಇರುವಂತದ್ದು. ಮಂಡ್ಯದಲ್ಲಿ ಕೇಸರಿ ಶಾಲನ್ನ ಧರಿಸಿ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಡಿಸೆಂಬರ್ 10ರಂದು ದಕ್ಷಿಣ ಕನ್ನಡದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು. ಆ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಅನ್ನ ಹೇಳ್ತೀನಿ. ಜನವರಿ 22ರಂದು ಕೂಡ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ಕುಟುಂಬ ಕೂಡ ಅದರಲ್ಲಿ ಭಾಗಿಯಾಗಿತ್ತು. ಇಂದು ಕೇಸರಿ ಶಾಲನ್ನ ಧರಿಸಿ ಕುಮಾರಸ್ವಾಮಿ ಅವರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತದ್ದು, ಅದು ಕೂಡ ಮಂಡ್ಯದಲ್ಲಿ. ದಿನೇ ದಿನೇ ಹಿಂದುತ್ವದ ದಾರಿಯಲ್ಲಿ ದಳಪತಿ ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು. ಸೊ ಜಾತ್ಯತೀತ ಟು ಹಿಂದುತ್ವ. ಹಾಗಾದ್ರೆ ಕುಮಾರಸ್ವಾಮಿಯವರ ಮರ್ಮ ಏನಿರ್ಬೋದು? ಹಾಗಾದ್ರೆ ಜಾತ್ಯತೀತೆಯಿಂದ ಬಂದಂತ ಕುಮಾರಸ್ವಾಮಿ ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ, ರಾಮನಾಮವನ್ನ ಪಠಿಸ್ತಾ ಇದ್ದಾರೆ. ಏನೇ ಮರ್ಮ ಹಾಗಾದ್ರೆ? ನೋಡಿ, ಡಿಸೆಂಬರ್ 10ರಂದು ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರೋಗ್ರಾಮಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರೊಂದು ಘೋಷಣೆಯನ್ನು ಕೂಗಿದ್ದಾರೆ, ಜೈ ಶ್ರೀರಾಮ್ ಅಂತ. ಅದಾದ ತಕ್ಷಣ ಮೊನ್ನೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅಲ್ಲಿ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ದಾರೆ. ನೋಡಿದ್ರಿ ನೀವೆಲ್ಲರೂ ಕೂಡ, ದೇವೇಗೌಡರು ಇರ್ಬೋದು, ಅವರ ಪತ್ನಿ ಇರ್ಬೋದು, ಹಾಗೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಆಗಿರುವಂಥದ್ದು. ಮೈತ್ರಿ ಆದ ತಕ್ಷಣ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿ ಮಾಡಬೇಕು, ಅದ್ರ ಜೊತೆಗೆ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಈಗ ಮತ್ತೆ ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ. ಜಾತ್ಯತೀತ, ಮೊದಲೇ ಹಿಂದೂ ಅಂದ್ರೆ ಆಗೋದಿಲ್ಲ ಇತ್ತು ಕುಮಾರಸ್ವಾಮಿ ಅವರಿಗೆ, ಹಿಂದೂ ಕೇಸರಿ ಶಾಲನ್ನ ಕಂಡ್ರೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈಗ ಮತ್ತೆ ಹಿಂದುತ್ವದ ಜಪವನ್ನ ಮಾಡ್ತಾ ಇರುವಂತದ್ದು. ಕಾರಣ ಇಷ್ಟೇ, ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್. ಈ ಸಂದರ್ಭದಲ್ಲಿ ಜಯಬೇರಿಯನ್ನ ಬಾರಿಸಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 3ನೇ ಸತಿ ಮತ್ತೆ ಪ್ರಧಾನಿ ಹುದ್ದೆಯಲ್ಲಿ ನೋಡಬೇಕು. ಈ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದ ಸ್ಟ್ರಾಟಜಿಯನ್ನ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಅದು ಕೂಡ ಸ್ವತಃ ಮಂಡ್ಯಕ್ಕೆ ಕಾಲಿಟ್ಟಿದ್ದಾರೆ. ಮಂಡ್ಯದಲ್ಲೂ ಕೂಡ ರಾಜಕೀಯ ಜಟಾಪಟಿ ಯಾವ ರೀತಿಯಾಗಿದೆ ಅಂತ ಎಲ್ಲರೂ ಕೂಡ ಗಮನಿಸಿದ್ವಿ. ಕಳೆದ ಬಾರಿ 2019ರ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವತಃ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯಲ್ಲಿ ನಿಂತಿದ್ರು, ಆದರೆ ಗೆಲುವು ಸಾಧಿಸಲಿಲ್ಲ. ಸುಮಲತಾ ಅಂಬರೀಶ್ ಅವರು ಅಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನನ್ನ ಕಲಿಗಾದಂತ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಿದು ಕುಮಾರಸ್ವಾಮಿ ಅವರ ರಾಮಜಪ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಬಿಜೆಪಿಗೆ? ಜೆಡಿಎಸ್ ಮುಖಾಂತರ ಇದು ಕೂಡ ಪ್ಲಸ್ ಅಲ್ವಾ? ನಿಕೇಶ್, ಎಚ್.ಡಿ. ಕುಮಾರಸ್ವಾಮಿಯವರು ಹಿಂದೆ ಜಾತ್ಯತೀತ ಸಿದ್ಧಾಂತದಲ್ಲಿ ಪ್ರಬಲವಾದಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಂಥವ್ರು, ಜಾತ್ಯತೀತ ಸಿದ್ಧಾಂತವನ್ನು ಒಪ್ಕೊಂಡಿದ್ದಂಥವ್ರು. ಈಗ ನಿಧಾನವಾಗಿ ಹಿಂದುತ್ವದ ಸಿದ್ಧಾಂತದತ್ತ ಈಗ ವಾಲಿರ್ತಕ್ಕಂಥದ್ದು. ಈ ಮೂಲಕ ತನ್ನ ಇಮೇಜನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ದಿನೇ ದಿನೇ ಬದಲಾಯಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಮೈತ್ರಿ ಆದ ನಂತರ ಬಿಜೆಪಿಯವರ ಜೊತೆ ಸಖ್ಯವನ್ನು ಬೆಳೆಸಿದ ನಂತರ ಈಗ ಸಂಪೂರ್ಣವಾಗಿ ಎಚ್.ಡಿ. ಕುಮಾರಸ್ವಾಮಿಯವರು ಹಿಂದುತ್ವದತ್ತ ವಾಲಿರತಕ್ಕಂಥದ್ದು ಈಗಾಗಲೇ ನಮಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಿಧಾನವಾಗಿ ತನ್ನ ಏನು ಜೆಡಿಎಸ್ನ ಕಾರ್ಯಕರ್ತರು ಏನಿದ್ರು, ಕಾರ್ಯಕರ್ತರನ್ನು ನಿಧಾನವಾಗಿ ಅವರನ್ನು ಬಿಜೆಪಿಯತ್ತ ಅಂದರೆ ಹಿಂದುತ್ವದ ಸಿದ್ಧಾಂತವನ್ನು ಅಪ್ಪಿಕೊಳ್ಳುವಂಥ ರೀತಿಯಲ್ಲಿ ಅವರು ಒಂದು ತಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಈ ಹಿಂದೆ ಕೂಡ ಇದರ ಪ್ರಯತ್ನ ನಿರಂತರವಾಗಿ, ಅಂದರೆ ಮೈತ್ರಿ ಆದ ನಂತರ ಈ ಪ್ರಯತ್ನಗಳು ನಿರಂತರವಾಗಿ ಕುಮಾರಸ್ವಾಮಿ ಅವರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಕೂಡ RSS ಅನ್ನು ಟೀಕಿಸುವಂತಹ ಬರದಲ್ಲಿ, ಹಾಗೆ RSS ಅನ್ನು ಟೀಕಿಸುವಂತಹ ಸಂದರ್ಭಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರನ್ನು ಕೂಡ ಈ ಹಿಂದೆ ಭಾರಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ರು. ಅದಾದ ನಂತರ ಮೊನ್ನೆ ಮೈತ್ರಿ ಆದ ನಂತರ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕ್ರೀಡೋತ್ಸವದ ವಾರ್ಷಿಕೋತ್ಸವದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರನ್ನು ಹಾಡಿ ಹೊಗಳ್ತಾರೆ. ಇದು ಕೂಡ ಅವತ್ತೇ ಒಂದು ಕ್ಲೀನ್ ಮೆಸೇಜ್ ಹೋಗುತ್ತೆ ಅವತ್ತೇ. ಸೊ ಇದೇ ಮೂಲಕ ಇದಾದ ನಂತರ ಇವತ್ತು ಕೂಡ
ಕೇಸರಿ ಶಾಲನ್ನು ಧರಿಸಿ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆಗೆಳ್ತಿರೋದನ್ನು ನೋಡಿದ್ರೆ ಖಂಡಿತವಾಗಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಜಾತ್ಯತೀತ ಸಿದ್ಧಾಂತದ ಮೂಲಕ ಸಿದ್ಧಾಂತವನ್ನು ಬದಿಗೊತ್ತಿ ಈಗ ಹಿಂದುತ್ವದ ಸಿದ್ಧಾಂತವನ್ನು ಅಪ್ಪಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಜೊತೆಗೆ ಏನು NDA ಭಾಗವಾಗಿ ಈಗ ಏನು ಮೈತ್ರಿ ಆಗಿದೆ, ಇದು ಇವೆರಡರ ಪರಿಣಾಮವಾಗಿ ಈಗ ಮುಂದಿನ ದಿನಗಳಲ್ಲಿ 28ಕ್ಕೆ 28 ಲೋಕಸಭೆ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ BJP ಏನು ಹೊರಟಿದ್ದಾರೆ, ಅವರ ಕೈಗಳನ್ನು ಕೂಡ ಈಗ ಅಂದರೆ BJPಯ ಕೈ ಬಲಪಡಿಸಬೇಕಾಗಿರ್ತಕ್ಕಂಥದ್ದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರುವಂತಹ ಜವಾಬ್ದಾರಿ. ಸೊ ಈ ನಿಟ್ಟಿನಲ್ಲೇ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಕೇಸರಿ ಶಾಲನ್ನು ಹಾಕಿ ಧರಿಸ್ಕೊಂಡು ಇವತ್ತು ಪ್ರತಿಭಟನೆಗಿಳಿದಿರ್ತಕ್ಕಂಥದ್ದು. ಅಂದರೆ ಇದು ಈ ಮೂಲಕ ಒಂದು ಮೆಸೇಜ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ತಾನು ಎಲ್ಲ ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ ಮತ್ತು ಮುಖಂಡರುಗಳು, ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ BJPಯೊಂದಿಗೆ ಕೈ ಜೋಡಿಸಬೇಕು ಮತ್ತು BJPಯಲ್ಲಿ ಇರ್ತಕ್ಕಂತಹ ಸ್ಥಳೀಯವಾಗಿ ಕಾರ್ಯಕರ್ತರು ಮತ್ತು JDSನ ಕಾರ್ಯಕರ್ತರ ನಡುವೆ ಯಾವುದೇ ಸಂಘರ್ಷಗಳು ಏರ್ಪಡದಂತೆ ನಿಧಾನವಾಗಿ ಎಲ್ಲರೂ ಕೂಡ ನನ್ನ ಹಿಂದುತ್ವದ ಮೊರೆ ಹೋಗುವಂತಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನೀಡಿರತಕ್ಕಂಥದ್ದು. ಸೊ ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಖಂಡಿತವಾಗಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಜಾತ್ಯತೀತ ನಿಲುವನ್ನು ಬದಿಗೊತ್ತಿ ಹಿಂದುತ್ವದ ಅಲೆಯನ್ನು ಹಿಂದುತ್ವದ ಸಿದ್ಧಾಂತವನ್ನು ಅಪ್ಪಿಕೊಳ್ತಾ ಇರೋದು ಭಾಳ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ನಿಕೇಶ್, ಸುರೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಮಂಡ್ಯ ಕ್ಷೇತ್ರಕ್ಕಾಗಿ BJP JDS ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಬಹಳ ಪ್ರಮುಖವಾಗಿ ಮಂಡ್ಯ ಪ್ರತಿಭಟನೆ ವೇಳೆ ಕೂಡ ನಾಯಕರ ಮುಖಮುನಿಸಿದು. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆ ವೇದಿಕೆಯಿಂದ ಕೆಳಗಿಳಿದು ಹೋಗಿದ್ದಾರೆ BJPಯ ಲೀಡರ್ಸ್ಗಳು. ಪ್ರತಿಭಟನೆ ಬಿಟ್ಟು ಹೊರಬಂದಿದ್ದಾರೆ ನಾರಾಯಣಗೌಡ ಹಾಗೆ ಪ್ರೀತಮ್ ಗೌಡ ಅವರು. ನಾರಾಯಣಗೌಡ ಈ ಹಿಂದೆ JDS ನಲ್ಲಿ ಇರುವಂತದ್ದು, JDS ಇಂದ ಬಿಟ್ಟು ಆಮೇಲೆ BJPಯಿಂದ ಸ್ಪರ್ಧೆ ಮಾಡಿದ್ರು, BJPಯಿಂದ ಗೆದ್ರು. ಆದರೆ ಪ್ರೀತಮ್ ಗೌಡ ಅವರು ಹಾಸನದಲ್ಲಿ ಮುಖಾಮುಖಿ JDS ಹಾಗೆ BJP ನಡುವೆ ಸೋಲಿಸಲು ಕಾರಣ ಅವರೇ ಅಂತ ಆ ಹಠ ಇನ್ನೂ ಕೂಡ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲ ಪ್ರತಿಭಟನೆ ಆಗ್ತಾ ಇರುವಂಥದ್ದು, ಪ್ರತಿಭಟನೆಗೆ ಸಾಕ್ಷಿ ಆಗಿರುವಂಥದ್ದು ಕೂಡ ಕುಮಾರಸ್ವಾಮಿ ಅವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಆದರೆ ಕುಮಾರಸ್ವಾಮಿ ಅವರು ವೇದಿಕೆಗೆ ಬರ್ತಾ ಇದ್ದಂತೆ ವೇದಿಕೆ ಹಂಚಿಕೊಳ್ಳಲು ಹಿಂದೇಟನ್ನು ಹಾಕಿದ್ದಾರೆ. ಯಾರು? ಪ್ರೀತಮ್ ಗೌಡ ಹಾಗೆ ನಾರಾಯಣಗೌಡರು. ಸೀದಾ ಕುಮಾರಸ್ವಾಮಿ ಅವರು ಸ್ಟೇಜ್ಗೆ ಬರ್ತಾ ಇದ್ದಂತೆ ಸೀದಾ ಕೆಳಗೆ ಇಳ್ಕೊಂಡು ಹೋಗಿದ್ದಾರೆ. ಕಾರಣ ಎಷ್ಟೇ, ಹಳೆ ವೈಮನಸ್ಸು ಇನ್ನೂ ಕೂಡ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇರುವಂಥದ್ದು. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ BJP ಹಾಗೆ JDS ಮೈತ್ರಿ ಆಗಿದೆ. ಈಗ ಎಲ್ಲ ನಾಯಕರನ್ನ ಕೂರಿಸ್ಬಿಟ್ಟು ಅಸಮಾಧಾನವನ್ನ ಶಮನ ಮಾಡಬೇಕು, ಸಮಾಧಾನ ಪಡಿಸಬೇಕು. ಆ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡಬೇಕು ಅವೆಲ್ಲವನ್ನು ಕೂಡ BJPಯ ಹಿರಿಯ ಮುಖಂಡರು ಮಾಡಬೇಕಾಗತ್ತೆ, ವರಿಷ್ಠರು ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಅವ್ರನ್ನೆಲ್ಲ ಯಾರ್ಯಾರು ಅಸಮಾಧಾನದಲ್ಲಿದ್ರು ಅವ್ರನ್ನೆಲ್ಲರನ್ನು ಕೂಡ ಮಾತಾಡಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಈ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನನ್ನ ಕಲಿಗಾದಂಥ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದ್ ಕಡೆಯಲ್ಲಿ ಈಗ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈ ಸಂದರ್ಭ ಕುಮಾರಸ್ವಾಮಿ ಬರ್ತಾ ಇದ್ದಂತ ಪ್ರೀತಮ್ ಗೌಡ ಹಾಗೆ ನಾರಾಯಣಗೌಡ ಕೆಳಗೆ ಇಳ್ಕೊಂಡು ಹೋದ್ರು. ಹಳೆ ದ್ವೇಷ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ? ಇದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ವಾ ಹಾಗಾದ್ರೆ? ಖಂಡಿತವಾಗ್ಲೂ ನಿಕೇಶ್, ಈ ನೀವು ಒಂದು ಮಾತನ್ನು ಹೇಳಿದ್ರಿ, ಹಳೆ ವೈಷಮ್ಯ ಹಳೆ ದ್ವೇಷ ಅಂತ ಹೇಳ್ತೀರಿ. ಆದರೆ ಅದು ದ್ವೇಷ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕೆಲವೊಮ್ಮೆ ಕ್ಷೇತ್ರಗಳಲ್ಲಿ ಯಾಕೆಂತಂದರೆ ಈ ಹಿಂದಿನಿಂದಲೂ ಕೂಡ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಏನು ಸಂಘಟನೆ ಮಾಡ್ತಕ್ಕಂಥದ್ದು, ಪಕ್ಷವನ್ನು ಸಂಘಟನೆ ಮಾಡುವಂತಹ ಜವಾಬ್ದಾರಿಯಲ್ಲಿ ಭಾಳ ರಿಸ್ಕನ್ನು ತೆಗೆದುಕೊಂಡಿರ್ತಾರೆ. ಅವರ ಬೆಂಬಲಿಗರು ಕೂಡ ಸಾಕಷ್ಟು ಅವ್ರ ಕೇಸ್ಗಳನ್ನ ಹಾಕ್ಸ್ಕೊಳ್ಳುವಂತಕ್ಕಂಥದ್ದು ಅಥವಾ ಅವರು ಬಡಿದಾಟ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ಕಾರ್ಯಕರ್ತರು ಕೆಲಸವನ್ನು ಮಾಡಿರ್ತಾರೆ. ಈಗ ದಿಢೀರಂತೇಳಿ ಮೈತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ತತ್ವ ಸಿದ್ಧಾಂತಗಳು ಮತ್ತು ಆದರ್ಶಗಳನ್ನು ಕೂಡಲೇ ದೊಡ್ಡ ನಾಯಕರು ಒಪ್ಕೊಳ್ಬೋದು, ಆದರೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಒಪ್ಕೊಳ್ಳೋಂಥದ್ದು ಭಾಳ ಕಷ್ಟ. ಸೊ ಇದೇ ಈಗ ಏನು ಪ್ರೀತಮ್ ಗೌಡರಿಗೆ ಮತ್ತು ನಾರಾಯಣಗೌಡರಿಗೂ ಕೂಡ ಆಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಈಗ ಏನಾಗ್ತಾ ಇದೆ, ಮೈತ್ರಿಯ ನಂತರ ಅಂದರೆ ಎಲ್ಲ ನಾಯಕರು ಬಹುತೇಕವಾಗಿ ಮೈತ್ರಿಯನ್ನು ಒಪ್ಕೊಂಡಿದ್ರು. ಆದರೂ ಕೂಡ BJPಯಲ್ಲಿ ಈಗ ಇರ್ತಕ್ಕಂಥ ಈಗ ನಾರಾಯಣಗೌಡರು ಇರ್ಬೋದು ಅಥವಾ ಪ್ರೀತಮ್ ಗೌಡರು ಇರ್ಬೋದು, ಅವರಿಗೆ ಸ್ಥಳೀಯವಾಗಿ ಯಾಕೆಂತಂದರೆ ಒಂದು 2 ಕ್ಷೇತ್ರಗಳನ್ನ ಬಿಟ್ಕೊಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಂದಷ್ಟು ಅಸಮಾಧಾನಗಳು ಶುರು ಆಗ್ತಕ್ಕಂಥದ್ದು. ಈಗ ನೋಡಿ ಹಾಸನದಲ್ಲಿ ಏನಾಗಿದೆ, ಹಾಸನ ಈಗ JDSನ ಭಾಗ, JDSಗೆ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಬೇಕಾಗತ್ತೆ, ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ ಕ್ಷೇತ್ರವನ್ನು. ಈಗಾಗಲೇ ಅದಲ್ಲೇ ಆಲ್ಮೋಸ್ಟ್ ಈಗ ಅದಲ್ಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು. ಸೊ ಈಗ ನೋಡೋದಾದ್ರೆ ಪ್ರೀತಮ್ ಗೌಡರು ಸಹಜವಾಗಿ ಒಂದಷ್ಟು ಬೇಸರ ಆಗತ್ತೆ. ಸೊ ಇದೇ ರೀತಿಯಾಗಿ ಅಲ್ಲಲ್ಲೇ ಕೆಲವೊಂದು ಚಿಕ್ಕ ಪುಟ್ಟಗಳು ವ್ಯತ್ಯಾಸಗಳಿದೆ. ಆದರೂ ಕೂಡ ಬಹುತೇಕವಾಗಿ ಮೈತ್ರಿ ನಾಯಕರು ಮೈತ್ರಿ ಈಗಾಗಲೇ ಸಕ್ಸಸ್ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರ ಜೊತೆ ಸಾಕಷ್ಟು ಕಾರ್ಯಕರ್ತರು ಕೂಡ ನಿಧಾನವಾಗಿ ಹಿಂದುತ್ವವನ್ನು ಒಪ್ಕೊಳ್ಳೋದಕ್ಕೆ ಈಗಾಗಲೇ
ಈಗಾಗಲೇ JDSನ ಕಾರ್ಯಕರ್ತರು ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಆದರೆ Okay. ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಖಂಡಿತವಾಗ್ಲೂ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆಯೇ ಹಿರಿಯ ನಾಯಕರು ಇವೆಲ್ಲ ಅಸಮಾಧಾನಗಳನ್ನು ಸರಿಪಡಿಸುವಂತಹ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ತಿಳಿದಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.